ಹಾಯ್, ನಾನು ಅರ್ಚನಾ. ನನಗೆ ಈಗಷ್ಟೇ 18 ವರ್ಷ ತುಂಬಿದೆ. ಮಂಗಳೂರಿಗೆ ದೂರ ಇರುವ ಒಂದು ಮೂಲೆಯ ಕಾಲೇಜಿನಲ್ಲಿ ಎಂಟೆಕ್ ಸಿಎಸ್ಸಿ ಫಸ್ಟ್ ಇಯರ್ ಓದುತ್ತಿದ್ದೇನೆ. ನಮ್ಮ ಮನೆಯಲ್ಲಿ ಪ್ರತಿ ಪೈಸೆಯನ್ನು, ಪ್ರತಿ ಮಾರ್ಕನ್ನು ಲೆಕ್ಕ ಹಾಕುತ್ತಾರೆ. ಅದಕ್ಕೆ ಪ್ರತಿ ಮಾರ್ಕ್ ನನಗೆ ಲೈಫ್ ಸೇವಿಂಗ್ ಇದ್ದ ಹಾಗೆ. ಕಾಲೇಜಿನ ಬಗ್ಗೆ ಹೇಳೋದಾದ್ರೆ, ಹೊರಗಿನಿಂದ ನೋಡಿದರೆ ಬರೀ ಮರಗಳು, ಸದ್ದು ಮಾಡುವ ಲ್ಯಾಬ್ಗಳು. ಆದರೆ ನನ್ನ ಒಳಗಿನ ಪರಿಸ್ಥಿತಿ, ಡೆಡ್ಲೈನ್ಗಳ ಟೆನ್ಷನ್, ಫೇಲ್ ಆದ ಟೆಸ್ಟ್ಗಳು, ಎಲ್ಲರನ್ನೂ ನಿರಾಶೆಗೊಳಿಸುತ್ತೇನೋ ಎಂಬ ಭಯ. ಇದು ಸಿನಿಮಾದಲ್ಲಿ ಬರುವ ಗ್ಲಾಮರ್ ಕಥೆಯಲ್ಲ. ಒಂದು ವೀಕೆಂಡ್ನಲ್ಲಿ ನಾನು ತೆಗೆದುಕೊಂಡ ಒಂದು ಸಣ್ಣ ನಿರ್ಧಾರ ನನ್ನ ಜೀವನವನ್ನೇ ಅನಿರೀಕ್ಷಿತ ತಿರುವಿನ ದಿಕ್ಕಿಗೆ ದೂಡಿದ ಕಥೆ. ಇಂಟರ್ನಲ್ ಮಾರ್ಕ್ ರಿಸಲ್ಟ್ಗಳು ಬಾಂಬಿನಂತೆ ಬಿದ್ದವು. ನಾನು ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಫೇಲ್ ಆಗಿದ್ದೆ. ಆ ಪಾಯಿಂಟ್ಗಳು ಹೋದರೆ ನನ್ನ ಇಡೀ ಸೆಮಿಸ್ಟರ್ ಡಸ್ಟ್ಬಿನ್ಗೆ ಹೋದ ಹಾಗೆ. ನನ್ನ ರೂಮ್ಮೇಟ್ಗಳು ಪಾಸ್ ಆದ ಸಂಭ್ರಮದಲ್ಲಿದ್ದರೆ, ನಾನು ಮಾತ್ರ ಹಾಸ್ಟೆಲ್ನಲ್ಲಿ ಹುಚ್ಚಿಯಂತೆ ಕೂತು, ತಲೆಗೂದಲನ್ನು ಕೆದರಿಕೊಂಡು, ಸೀಲಿಂಗ್ ನೋಡಿ ಈಗ ಏನು ಮಾಡಲಿ ಎಂದು ಯೋಚಿಸತೊಡಗಿದ್ದೆ. ಶುಕ್ರವಾರ ಕ್ಲಾಸ್ ಮುಗಿದ ಮೇಲೆ ನಮ್ಮ ಡೇಟಾ ಸ್ಟ್ರಕ್ಚರ್ಸ್ ಗೈಡ್ ಸುರೇಶ್ ಸರ್ ಅವರಿಗೆ 35 ವರ್ಷ. ಜಿಮ್ನಲ್ಲಿ ವರ್ಕೌಟ್ ಮಾಡಿದ ಫಿಟ್ ಬಾಡಿ, ಆಕರ್ಷಕ ನೋಟ, ಮನಸ್ಸನ್ನು ಕರಗಿಸುವ ಧ್ವನಿ. ಅವರು ನನ್ನನ್ನು ಪಕ್ಕಕ್ಕೆ ಕರೆದರು. ಆದರೆ ಅವರ ಕಣ್ಣುಗಳು, ಅದು ಯಾವಾಗಲೂ ನನ್ನ ಎದೆ, ಸೊಂಟದ ಕಡೆಗೆ ಸ್ವಲ್ಪ ಹೆಚ್ಚು ಹೊತ್ತು ನಿಲ್ಲುತ್ತಿತ್ತು. ನನಗೆ ತುಂಬಾ ಮುಜುಗರವಾಗುತ್ತಿತ್ತು. ಖಾಲಿಯಿದ್ದ ಸ್ಟಾಫ್ ರೂಮ್ನಲ್ಲಿ ಅವರು ನೇರವಾಗಿ ವಿಷಯ ಹೇಳಿದರು. ಅರ್ಚನಾ, ನೀನು ಇಂಟರ್ನಲ್ನಲ್ಲಿ ಕಡಿಮೆ ಮಾರ್ಕ್ ತೆಗೆದಿದ್ದೀಯಾ? ಇದು ನಿನ್ನ ಫೈನಲ್ಸ್ ಅನ್ನು ಹಾಳುಮಾಡುತ್ತದೆ ಎಂದು. ಕಣ್ಣುಗಳಲ್ಲಿ ನೀರು ತುಂಬಿದಾಗ ನಾನು ಬೇಡಿಕೊಂಡೆ, ಸರ್ ಪ್ಲೀಸ್, ಏನಾದರೂ ಸಹಾಯ ಮಾಡಿ. ಆ ಮಾರ್ಕ್ಗಳು ನನಗೆ ಇಲ್ಲದಿದ್ದರೆ ಕಷ್ಟ ಸರ್ ಅಂದೆ. ಅವರು ಒಂದು ಸಣ್ಣ ನಗು ನಕ್ಕು, ನೀನು ಬುದ್ಧಿವಂತ ಹುಡುಗಿ ಅರ್ಚನಾ, ಆ ಸ್ಫೂರ್ತಿ ನನಗೆ ಇಷ್ಟವಾಯಿತು. ನಾಳೆ ರೀಟೆಸ್ಟ್ಗಾಗಿ ಬಾ, ಚೆನ್ನಾಗಿ ಬರೆದರೆ ನಾನು ನಿನಗೆ ಪಾಯಿಂಟ್ಸ್ ಹಾಕಿಸುತ್ತೇನೆ. ಆದರೆ ಎಂದು ನನ್ನ ಕಣ್ಣುಗಳನ್ನು ನೋಡಿ ಆಮೇಲೆ ಕೆಳಗೆ ನೋಡಿದರು. ಆದರೆ ಏನು ಸರ್ ಅಂದೆ. ನಾನು ಆತುರದಿಂದ, ಡೆಸ್ಪರೇಟ್ ಆಗಿ ಕೇಳಿದೆ. ಇದು ನಿನಗೂ ನನಗೂ ಮಾತ್ರ ತಿಳಿದಿರುವ ವಿಷಯ. ರಹಸ್ಯ, ಹೊರಗೆ ಯಾರಿಗೂ ಹೇಳಬೇಡ. ನನ್ನ ಟೈಟ್ ಟೀ ಶರ್ಟ್ನಲ್ಲಿ ಕಾಣುತ್ತಿದ್ದ ನನ್ನ ದೇಹದ ವಕ್ರತೆಗಳ ಕಡೆಗೆ ನೋಡುತ್ತಾ ಹೇಳಿದರು. ಎದೆ ಬಡಿತ ಜೋರಾಯಿತು. ನನ್ನ ಮಾರ್ಕ್ಗಳಿಗಾಗಿ ಒಪ್ಪಿಕೊಂಡೆ. ಸರಿ ಸರ್, ಬಾಯಿ ಬಿಡುವುದಿಲ್ಲ ಅಂದೆ. ಶನಿವಾರ ಮಧ್ಯಾಹ್ನ 1 ಗಂಟೆ ಆಯಿತು. ನಾನು ಲೈಟ್ ಪಿಂಕ್ ಟೀ ಶರ್ಟ್, ಟೈಟ್ ಬ್ಲೂ ಜೀನ್ಸ್ ಧರಿಸಿ ಕಾಲೇಜಿಗೆ ಹೋದೆ. ನನ್ನ ಎದೆ ಟೀ ಶರ್ಟ್ ಅಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಸೊಂಟ, ತೊಡೆಯ ಭಾಗಗಳು ಜೀನ್ಸ್ನಲ್ಲಿ ತುಂಬಾ ಗಟ್ಟಿಯಾಗಿ ಕಾಣುತ್ತಿದ್ದವು. ಕಾಲೇಜು ಪೂರ್ತಿ ನಿಶ್ಶಬ್ದವಾಗಿ ಖಾಲಿಯಾಗಿತ್ತು. ಅಲ್ಲಿರುವ ಮರಗಳ ನಡುವೆ ಪಕ್ಷಿಗಳ ಕೂಗು ಮಾತ್ರ ಕೇಳುತ್ತಿತ್ತು. ನರ್ವಸ್ ಆಗಿ ನಾನು ಸ್ಟಾಫ್ ರೂಮ್ ಕಡೆಗೆ ಹೋದೆ. ಸುರೇಶ್ ಸರ್ ಸಾಮಾನ್ಯ ಶರ್ಟ್, ಪ್ಯಾಂಟ್ಸ್ನಲ್ಲಿ ಇದ್ದರು. ಅವರ ಫಿಟ್ ಬಾಡಿ, ಅವರ ಮುಗುಳ್ನಗೆ ನನ್ನನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿತು. ಅರ್ಚನಾ, ಸರಿಯಾದ ಸಮಯಕ್ಕೆ ಬಂದಿದ್ದೀಯಾ? ಚೆನ್ನಾಗಿ ಪ್ರಿಪೇರ್ ಆಗಿದೀಯಾ ಅಂತ ಕೇಳಿದ್ರು. ಅವರು ನನ್ನ ಎದೆಯ ಕಡೆಗೆ ನೋಡುತ್ತಾ ಕೇಳಿದರು. ಹೌದು ಸರ್, ರಾತ್ರಿಯೆಲ್ಲ ಓದಿದೆ ಅಂತ ನಾನು ನಾಚಿಕೆಯಿಂದ ಹೇಳಿದೆ. ಅವರು ಒಮ್ಮೆ ನಕ್ಕು, ಗುಡ್, ರೀಟೆಸ್ಟ್ಗಾಗಿ ಕಂಪ್ಯೂಟರ್ ಲ್ಯಾಬ್ಗೆ ಹೋಗೋಣ ಅಂದ್ರು. ಲ್ಯಾಬ್ ತಂಪಾಗಿ ನಿಶ್ಶಬ್ದವಾಗಿತ್ತು. ನಾನು ಕಂಪ್ಯೂಟರ್ ಟೇಬಲ್ ಮೇಲೆ ಕುಳಿತು ಬರೆಯಲು ಪ್ರಾರಂಭಿಸಿದೆ. ಸರ್ ನನ್ನ ಹಿಂದೆಯೇ ನಿಂತು ನನ್ನ ಪೇಪರ್ ನೋಡುತ್ತಿದ್ದರು. ಅವರ ಉಸಿರು ನನ್ನ ಕುತ್ತಿಗೆಗೆ ತಾಗುತ್ತಿತ್ತು. ನನಗೆ ನಡುಕ ಬಂತು. ಅರ್ಚನಾ, ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ನೀಟ್ ಆಗಿದೆ ಅಂತ ಅವರು ಹೇಳಿದರು. ತಮ್ಮ ಕೈಯನ್ನು ನಿಧಾನವಾಗಿ ನನ್ನ ಭುಜದ ಮೇಲೆ ಇಟ್ಟರು. ನಾನು ಕದಲದೆ ಸುಮ್ಮನಿದ್ದೆ. ಥ್ಯಾಂಕ್ಸ್ ಸರ್ ಅಂದೆ. ಎದೆ ಬಡಿತ ಜೋರಾಗುತ್ತಿತ್ತು. ಸರ್ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಪೇಪರ್ ರಿವ್ಯೂ ಮಾಡಿದರು. ಅರ್ಚನಾ, ಚೆನ್ನಾಗಿ ಬರೆಯುತ್ತಿದ್ದೀಯಾ, ಆದರೆ ಕೆಲವು ಆನ್ಸರ್ಗಳಿಗೆ ಇನ್ನಷ್ಟು ಕ್ಲಾರಿಟಿ ಬೇಕು ಎಂದು ಹೇಳಿ ನನ್ನ ಪೆನ್ ತೆಗೆದುಕೊಂಡು ಪಾಯಿಂಟ್ಗಳನ್ನು ವಿವರಿಸಲು ನನ್ನ ಹತ್ತಿರಕ್ಕೆ ಬಾಗಿದರು. ಅವರ ಕೈ ನನ್ನ ಕೈಗೆ ತಾಗಿತು. ನನ್ನ ಎದೆ ಟೀ ಶರ್ಟ್ ಅಡಿಯಲ್ಲಿ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ನೋಟ ಅಲ್ಲೇ ನಿಂತಿತು. ಸರ್, ಟ್ರೈ ಮಾಡುತ್ತೇನೆ ಎಂದು ಗಲಿಬಿಲಿಯಿಂದ ಹೇಳಿದೆ. ನನ್ನ ಧ್ವನಿ ನಡುಗಿತ್ತು. ಅರ್ಚನಾ, ನೀನು ತುಂಬಾ ಟ್ಯಾಲೆಂಟೆಡ್, ಆದರೆ ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂದರು. ತಮ್ಮ ಕೈಯನ್ನು ನಿಧಾನವಾಗಿ ನನ್ನ ಸೊಂಟದ ಮೇಲೆ ಇಟ್ಟರು. ನನಗೆ ಶಾಕ್ ಆಯಿತು. ಆದ್ರೂ ನಾನು ಕದಲಲಿಲ್ಲ. ನಾನು ತಡಬಡಾಯಿಸಿ ಹೇಳಿದೆ, ಸರ್ ನನ್ನ ಮನಸ್ಸಿನಲ್ಲಿ ಭಯ, ಗೊಂದಲ, ಯಾವುದೋ ಹೊಸ ಫೀಲಿಂಗ್ ಅಂತ. ಅವರು ನಕ್ಕು, ರಿಲ್ಯಾಕ್ಸ್, ನಾನು ಸಹಾಯ ಮಾಡುತ್ತಿದ್ದೇನಲ್ಲ ಎಂದು ನಿಧಾನವಾಗಿ ನನ್ನ ಸೊಂಟವನ್ನು ಸವರಿದರು. ನನ್ನ ದೇಹವು ಸ್ಪಂದಿಸಲು ಪ್ರಾರಂಭಿಸಿತು. ಆದರೆ ನಾನು ಧೈರ್ಯ ಮಾಡಿ, ಸರ್, ರೀಟೆಸ್ಟ್ ಮೇಲೆ ಗಮನ ಹರಿಸಬೇಕು ಅಂದೆ.
ಅವರು ನಗುತ್ತಾ, ಸರಿ ಬಿಡು. ಬರೀ. ಆದರೆ ಟೆನ್ಷನ್ ಆದ್ರೆ ಮೈಂಡ್ ಫ್ರೀ ಆಗುವುದಿಲ್ಲ ಎಂದು ಹೇಳಿ ಮತ್ತೆ ನನ್ನ ಪೇಪರ್ ಚೆಕ್ ಮಾಡಲು ಪ್ರಾರಂಭಿಸಿದರು. ಹತ್ತಿರ ಕುಳಿತ ಅವರ ದೇಹದ ಉಷ್ಣತೆ, ಪರ್ಫ್ಯೂಮ್ ವಾಸನೆ ನನ್ನನ್ನು ಡಿಸ್ಟರ್ಬ್ ಮಾಡಿತು. ನಾನು ಬರೆಯುವಾಗ ಅವರ ಕಣ್ಣುಗಳು ನನ್ನ ಎದೆಗಳ ಕಡೆಗೆ, ಸೊಂಟದ ಕಡೆಗೆ ನೋಡುತ್ತಿದ್ದವು ಎಂದು ಗಮನಿಸಿದೆ. ನಾಚಿಕೆ, ಭಯ, ಯಾವುದೋ ತಿಳಿಯದ ರೋಮಾಂಚನ ಎಲ್ಲವೂ ಒಟ್ಟಿಗೆ ಆದವು. ನಾನು ರೀಟೆಸ್ಟ್ ಬರೆದು ಮುಗಿಸಿದೆ. ಸರ್ ನನ್ನ ಪೇಪರ್ ತೆಗೆದುಕೊಂಡು, ಅರ್ಚನಾ, ಚೆನ್ನಾಗಿ ಬರೆದಿದ್ದೀಯಾ, ಆದರೆ ಕೆಲವು ಆನ್ಸರ್ಗಳನ್ನು ಇನ್ನೂ ಇಂಪ್ರೂವ್ ಮಾಡಬಹುದು ಅಂದರು. ಹತ್ತಿರ ಕುಳಿತು ಪಾಯಿಂಟ್ಗಳನ್ನು ವಿವರಿಸುತ್ತಾ ಅವರ ಕೈ ನನ್ನ ತೊಡೆಯ ಮೇಲೆ ಇಟ್ಟರು. ನಾನು ಒಮ್ಮೆಲೆ ನಡುಗಿ ಹೋದೆ. ಸರ್, ಇದು ಸರಿಯಲ್ಲ ಎಂದು ನಿಧಾನವಾಗಿ ಹೇಳಿದೆ. ಅರ್ಚನಾ, ನೀನು ಟೆನ್ಷನ್ ಆಗಿದ್ದೀಯಾ, ನಾನು ನಿನ್ನನ್ನು ರಿಲ್ಯಾಕ್ಸ್ ಮಾಡುತ್ತೇನೆ ಎಂದು ಹೇಳಿ ನನ್ನ ತೊಡೆಯನ್ನು ನಿಧಾನವಾಗಿ ಸವರಿದರು. ನನ್ನ ಸೊಂಟ ಜೀನ್ಸ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ನೋಟ ಅಲ್ಲೇ ಫಿಕ್ಸ್ ಆಗಿತ್ತು. ಸರ್, ನನಗೆ ಮಾರ್ಕ್ ಕೊಡಿ ಎಂದು ಕೇಳಿದೆ. ಅವರು ಒಮ್ಮೆ ನಕ್ಕು, ಮಾರ್ಕ್ ಕೊಡುತ್ತೇನೆ, ಆದರೆ ನೀನು ಸಹಕರಿಸಿದರೆ ಇನ್ನೂ ಹೆಚ್ಚು ಸಹಾಯ ಮಾಡುತ್ತೇನೆ ಎಂದು ಟೀ ಶರ್ಟ್ ಮೇಲಿಂದ ನನ್ನ ಎದೆಯನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸಿದರು. ಸುಖ, ಭಯ ಒಂದೇ ಸಲಕ್ಕೆ ನನ್ನನ್ನು ತಟ್ಟಿದವು. ಸರ್, ಇದು ತಪ್ಪು ಎಂದು ಹೇಳಿದೆ. ಆದರೆ ನನ್ನ ದೇಹ ಅವರ ಸ್ಪರ್ಶಕ್ಕೆ ಒಳಗಾಯಿತು. ಅವರು ನನ್ನ ಎದೆಯ ತುದಿಗಳನ್ನು ನಿಧಾನವಾಗಿ ಹಿಸುಕಿದರು. ನನ್ನ ಎದೆ ಗಟ್ಟಿಯಾಯಿತು. ಅರ್ಚನಾ, ಇದು ನಮ್ಮ ಸೀಕ್ರೆಟ್, ನಿನಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಹೇಳಿ ನನ್ನ ಟೀ ಶರ್ಟನ್ನು ಮೇಲೆತ್ತಿದರು. ನನ್ನ ಎದೆ ಗುಡ್ಡಗಳು ಕುಳಕ್ಕನೆ ಹೊರಗೆ ಬಂದವು. ಅವರ ಉಸಿರು ಅವುಗಳ ಮೇಲೆ ಬಿತ್ತು. ತಡೆಯಬೇಕು ಎಂದುಕೊಂಡೆ, ಆದರೆ ನನ್ನ ದೇಹ ಸುಖದಿಂದ ನಡುಗಿತ್ತು. ಲ್ಯಾಬ್ನಲ್ಲಿ ಎಸಿಯ ತಂಪಾದ ಗಾಳಿ ನನ್ನ ಚರ್ಮವನ್ನು ತಾಗುತ್ತಿತ್ತು. ಆದರೆ ನನ್ನ ದೇಹದೊಳಗೆ ಮಾತ್ರ ಬಿಸಿ ಪ್ರಾರಂಭವಾಗಿತ್ತು. ಸರ್, ನನ್ನ ಕವಚದ ಹೊಕ್ಕನ್ನು ನಿಧಾನವಾಗಿ ತೆಗೆದರು. ನನ್ನ ಎದೆ ಗುಂಡುಗಳು ಪುಟಿದು ಹೊರಗೆ ಬಂದವು. ಪಿಂಕ್ ಟೀ ಶರ್ಟ್ನ ಅಡಿಯಲ್ಲಿ ಫ್ರೀಯಾಗಿ ಕಾಣುತ್ತಿದ್ದವು. ಲ್ಯಾಬ್ನಲ್ಲಿದ್ದ ಮಸಕು ಬೆಳಕು, ಕಂಪ್ಯೂಟರ್ ಸ್ಕ್ರೀನ್ಗಳ ನೀಲಿ ಬೆಳಕು ನನ್ನ ಎದೆ ಸೀಳುಗಳ ಮೇಲೆ ಬಿದ್ದು ಅವುಗಳನ್ನು ಇನ್ನಷ್ಟು ಬಿಸಿಯಾಗಿ ತೋರಿಸಿದವು. ಅರ್ಚನಾ, ನಿನ್ನ ಗುಡ್ಡಗಳು ಸೂಪರ್ ಆಗಿವೆ ಎಂದು ಸರ್ ನಿಧಾನವಾಗಿ ಹೇಳಿದರು. ಅವರ ಧ್ವನಿಯಲ್ಲಿ ಆಸೆ ಸ್ಪಷ್ಟವಾಗಿತ್ತು. ಅವರ ಕೈಗಳು ನನ್ನ ಎದೆಗಳನ್ನು ಸಾಫ್ಟ್ ಆಗಿ ಮುಟ್ಟಿದವು. ಹಿಸುಕುತ್ತಾ ನನ್ನ ತುದಿಗಳನ್ನು ಸೂಕ್ಷ್ಮವಾಗಿ ಸವರಿದವು. ನನಗೆ ಒಮ್ಮೆಲೆ ಕರೆಂಟ್ ಶಾಕ್ ತಗುಲಿದಂತೆ ಆಯಿತು. ನನ್ನ ಮೈ ಸುಖದಿಂದ ನಡುಗಿಹೋಯಿತು. ಸರ್, ಇದು ನನ್ನ ಫಸ್ಟ್ ಟೈಮ್ ಎಂದು ನಾನು ತಡಬಡಾಯಿಸಿ ಹೇಳಿದೆ. ನನ್ನ ಕಣ್ಣುಗಳಲ್ಲಿ ನಾಚಿಕೆ, ಭಯ, ಆದರೆ ಯಾವುದೂ ತಿಳಿಯದ ಆಸೆಗಾಗಿ ನನ್ನ ಎದೆ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಗುಡ್ಡಗಳು ಅವರ ಸ್ಪರ್ಶಕ್ಕೆ ಗಟ್ಟಿಯಾದವು. ಟೀ ಶರ್ಟ್ನ ಕೆಳಗೆ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಸರ್ ನಕ್ಕು, ಅರ್ಚನಾ, ನಿನ್ನ ಮೊದಲ ಅನುಭವ ನಿನಗೆ ಎಂದಿಗೂ ಮರೆಯಲಾಗದಂತಹ ಸುಖವಾಗುತ್ತದೆ. ರಿಲ್ಯಾಕ್ಸ್ ಆಗು, ನಾನು ನಿನಗೆ ಸುಖ ತೋರಿಸುತ್ತೇನೆ ಎಂದು ಹೇಳಿ ನನ್ನ ಕುತ್ತಿಗೆಯ ಮೇಲೆ ಸಾಫ್ಟ್ ಆಗಿ ಮುತ್ತು ಕೊಟ್ಟರು. ಅವರ ಗಡ್ಡ ನನ್ನ ಚರ್ಮವನ್ನು ಸೂಕ್ಷ್ಮವಾಗಿ ಕೆರೆದಾಗ ನನ್ನ ಮೈ ಜುಮ್ಮೆಂದಿತು. ಅವರು ನನ್ನ ಎದೆಯನ್ನು ಇನ್ನೂ ಗಟ್ಟಿಯಾಗಿ ಹಿಸುಕುತ್ತಾ ಬಾಯಿಂದ ನನ್ನ ತುದಿಗಳನ್ನು ಸಾಫ್ಟ್ ಆಗಿ ಹೀರಿಕೊಂಡರು. ನನ್ನ ನಪಲ್ಸ್ ಅವರ ನಾಲಿಗೆಯ ಸ್ಪರ್ಶಕ್ಕೆ ಗಟ್ಟಿಯಾಗಿ ನೆಟ್ಟಗಾದವು. ನನಗಾಗ ಸುಖ ಒಂದು ಸಮುದ್ರದಂತೆ ಉಕ್ಕಿತು. ಸರ್, ಇಲ್ಲಿ ಯಾರಾದರೂ ಬಂದರೆ ಎಂದು ನಾನು ಭಯದಿಂದ ನಿಧಾನವಾಗಿ ಹೇಳಿದೆ. ಅರ್ಚನಾ, ಲ್ಯಾಬ್ ಡೋರ್ ಲಾಕ್ ಮಾಡಿದ್ದೇನೆ. ಇದು ನಮ್ಮ ಸೀಕ್ರೆಟ್, ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಹೇಳಿ ಅವರು ನನ್ನ ಕುತ್ತಿಗೆಯಿಂದ ನನ್ನ ಎದೆಗಳವರೆಗೆ ಮುತ್ತುಗಳನ್ನು ನೀಡುತ್ತಾ ನನ್ನ ಸೊಂಟವನ್ನು ಸಾಫ್ಟ್ ಆಗಿ ಸವರಿದರು. ನನ್ನ ಹಿಂಭಾಗದ ಡಿಕ್ಕಿ ಜೀನ್ಸ್ನಲ್ಲಿ ಟೈಟ್ ಆಗಿ ಕಾಣುತ್ತಾ ಅವರ ನೋಟಗಳಿಗೆ ಆಹ್ವಾನ ನೀಡುತ್ತಿದ್ದವು. ಸರ್ ನನ್ನನ್ನು ಕಂಪ್ಯೂಟರ್ ಟೇಬಲ್ ಮೇಲೆ ಕೂರಿಸಿದರು. ನನ್ನ ಜೀನ್ಸ್ ಬಟನ್ ಅನ್ನು ನಿಧಾನವಾಗಿ ತೆಗೆದರು. ನನ್ನ ಉಸಿರಾಟ ವೇಗವಾಯಿತು. ನನ್ನ ಮನಸ್ಸಿನಲ್ಲಿ ಒಂದು ಕಡೆ ಭಯ, ಮತ್ತೊಂದು ಕಡೆ ಈ ಹೊಸ ಅನುಭವದ ಬಗ್ಗೆ ಆಸಕ್ತಿ. ಸರ್, ನನಗೆ ನಾಚಿಕೆಯಾಗುತ್ತಿದೆ ಎಂದು ನಾನು ಕಣ್ಣು ಕೆಳಗೆ ನೋಡುತ್ತಾ ಹೇಳಿದೆ. ಅವರು ನನ್ನ ಗಲ್ಲವನ್ನು ಹಿಡಿದು ಮೇಲೆತ್ತಿ, ಅರ್ಚನಾ, ನೀನು ತುಂಬಾ ಸುಂದರವಾಗಿದ್ದೀಯಾ, ನಿನ್ನ ನಾಚಿಕೆ ನನ್ನನ್ನು ಇನ್ನಷ್ಟು ಅಟ್ರಾಕ್ಟಿವ್ ಮಾಡುತ್ತದೆ ಎಂದು ಜೀನ್ಸ್ ಜಿಪ್ ಅನ್ನು ಕೆಳಗೆ ಎಳೆದರು. ನನ್ನ ಒಳಗಿನ ಕವಚ ಕಾಣಿಸಿದವು. ಅವರ ಕೈ ಸಾಫ್ಟ್ ಆಗಿ ಕವಚದ ಮೇಲಿಂದಲೇ ನನ್ನ ತಾವರೆಯನ್ನು ಮುಟ್ಟಿತು. ನನ್ನ ತಾವರೆ ಆಗಲೇ ಒದ್ದೆಯಾಗಿತ್ತು. ಆಟೋಮ್ಯಾಟಿಕ್ ಆಗಿ ಸ್ಪಂದಿಸಿತು. ಅರ್ಚನಾ, ನಿನ್ನ ಮುದುಡಿದ ತಾವರೆ ನನ್ನನ್ನು ಒಳಗೆ ಬಾ ಎಂದು ಕರೆಯುತ್ತಿದೆ ಎಂದು ಅವರು ನಕ್ಕು ಕವಚವನ್ನು ಕೆಳಗೆ ಇಳಿಸಿದರು. ನನ್ನ ತಾವರೆ ತಣ್ಣನೆಯ ಲ್ಯಾಬ್ ಗಾಳಿಗೆ ಎಕ್ಸ್ಪೋಸ್ ಆಯಿತು. ಅವರ ಕಣ್ಣುಗಳ ಮುಂದೆ ಸಖತ್ತಾಗಿ ಇತ್ತು. ನಾಚಿಕೆ, ಸುಖ,
ಒಟ್ಟಾಗಿ ನಾನು ಹೇಳಿದೆ, ಸರ್, ಫಸ್ಟ್ ಟೈಮ್, ಭಯವಾಗುತ್ತಿದೆ ಅಂತ. ಅವರು ನನ್ನ ಕಾಲುಗಳನ್ನು ನಿಧಾನವಾಗಿ ಅಗಲಿಸಿ, ಭಯಪಡಬೇಡ, ನಿಧಾನವಾಗಿ, ಸುಖವಾಗಿ ಮಾಡುತ್ತೇನೆ ಎಂದು ಸಾಫ್ಟಾಗಿ ನನ್ನ ತಾವರೆನ್ನು ನೆಕ್ಕಲು ಪ್ರಾರಂಭಿಸಿದರು. ಆಗ ನನಗೆ ಒಮ್ಮೆಲೇ ಸ್ವರ್ಗ ಕಣ್ಣುಗಳ ಮುಂದೆ ಮಿಂಚಿದಂತೆ ಆಯಿತು. ಲ್ಯಾಬ್ನಲ್ಲಿ ಝೇಂಕಾರ ಪ್ರತಿಧ್ವನಿಸಿದವು. ಅವರು ನನ್ನ ಚಂದ್ರನಾಡಿಯನ್ನು ಸಾಫ್ಟಾಗಿ, ಐಸ್ ಕ್ರೀಂ ರೀತಿ ಚೀಪುತ್ತಾ, ಒಂದು ಬೆರಳನ್ನು ನಿಧಾನವಾಗಿ ತಾವರೆಯ ಒಳಗೆ ಸ್ಲೈಡ್ ಮಾಡಿದರು. ನನ್ನ ತೊಡೆಗಳು ಟೇಬಲ್ ಮೇಲೆಯೇ ಚಲಿಸುತ್ತಾ, ಸೊಂಟ ಆ ಲಯಕ್ಕೆ ಮೂವ್ ಆಯಿತು. ನನ್ನ ತಾವರೆಯನ್ನು ನೆಕ್ಕಿದ ನಂತರ ಅವರು ನಿಂತು ತಮ್ಮ ಪ್ಯಾಂಟನ್ನು ಬಿಚ್ಚಿದರು. ಅವರ ದೊಣ್ಣೆ ದಂಡ ಲೈಟ್ ಕಂಬದ ಹಾಗೆ ನಿಂತು ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ನಾಚಿಕೆಯಿಂದ ಪಕ್ಕಕ್ಕೆ ನೋಡಿದೆ, ಆದರೆ ಆಸಕ್ತಿ ನಿಲ್ಲಲಿಲ್ಲ. ಸರ್, ಇದು ನನಗೆ ಹೊಸದು ಎಂದು ನಾನು ತಡಬಡಾಯಿಸಿದೆ. ಅವರು ನಕ್ಕು, ಅರ್ಚನಾ, ನಿನ್ನ ಫಸ್ಟ್ ಟೈಮ್ ಸ್ವರ್ಗದಂತೆ ಫೀಲ್ ಆಗುತ್ತದೆ ಎಂದು ಬಾಕ್ಸರ್ ಅನ್ನು ಕೆಳಗೆ ಎಳೆದರು. ಅವರ ದೊಣ್ಣೆ ಗಟ್ಟಿಯಾಗಿ, ಬಿಸಿಯಾಗಿ, ನನ್ನ ಕಣ್ಣುಗಳ ಮುಂದೆ ತೂಗುತ್ತಿತ್ತು. ನನ್ನ ಎದೆ ಬಡಿತ ಹೆಚ್ಚಾಯಿತು. ಆದರೆ ನನ್ನ ತಾವರೆ ಅದನ್ನು ನೋಡಿದಾಗ ಇನ್ನಷ್ಟು ಒದ್ದೆಯಾಯಿತು. ಅರ್ಚನಾ, ನೀನು ಓಕೆನಾ ಎಂದು ಅವರು ಕೇಳಿದರು. ಕಣ್ಣುಗಳಲ್ಲಿ ಆಸೆ, ಧ್ವನಿ ಭಾರವಾಗಿ, ನಾಚಿಕೆಯಿಂದ, ಸರ್, ಸ್ಲೋ ಆಗಿ, ಭಯವಾಗುತ್ತಿದೆ ಎಂದೆ. ನನ್ನ ಕಣ್ಣುಗಳು ಅವರ ದೊಣ್ಣೆ ಮತ್ತು ನನ್ನ ಎದೆಗಳ ನಡುವೆ ಮಿಂಚಿದವು. ಅವರು ಹತ್ತಿರ ಬಂದು ಅವರ ದೊಣ್ಣೆಯನ್ನು ಸಾಫ್ಟಾಗಿ ನನ್ನ ತಾವರೆಯ ಮೇಲೆ ಉಜ್ಜಿದರು. ನನ್ನ ಒದ್ದೆ ತಾವರೆ ಅದನ್ನು ಆಹ್ವಾನಿಸಿತು. ಸುಖದಿಂದ ನಡುಗಿತು. ಅರ್ಚನಾ, ಯಾವಾಗ ರೆಡಿ ಎಂದು ಹೇಳು ಎಂದು ಒಂದು ಕೈಯಿಂದ ನನ್ನ ಎದೆಯ ಸೀಳು ಹಿಸುಕುತ್ತಾ ಇನ್ನೊಂದು ಕೈಯಿಂದ ಸೊಂಟವನ್ನು ಹಿಡಿದರು. ಕಣ್ಣು ಮುಚ್ಚಿ, ಸರ್, ನಿಧಾನವಾಗಿ ಮಾಡಿ ಎಂದೆ. ನನ್ನ ದೇಹ ಸುಖವನ್ನು ಬಯಸಿತು. ಅವರು ದೊಣ್ಣೆಯನ್ನು ತಾವರೆಯ ಮೇಲೆ ಮತ್ತೆ ಉಜ್ಜಿ ನಿಧಾನವಾಗಿ ಒಳಗೆ ಸ್ಲೈಡ್ ಮಾಡಿದರು. ನನ್ನ ತಾವರೆ ಅವರ ದೊಣ್ಣೆಯನ್ನು ಮೊದಲ ಬಾರಿಗೆ ಫೀಲ್ ಆಯಿತು. ಸ್ವಲ್ಪ ನೋವು, ಸುಖ ನನ್ನನ್ನು ಆವರಿಸಿತು. ಕೈಗಳು ಅವರ ಭುಜಗಳನ್ನು ಗಟ್ಟಿಯಾಗಿ ಹಿಡಿದವು. ಅವರು ನಿಧಾನವಾಗಿ, ಲಯಬದ್ಧವಾಗಿ ಚಲಿಸುತ್ತಾ, ನನ್ನ ಎದೆ ಹಿಸುಕುತ್ತಾ, ಕುತ್ತಿಗೆಯ ಮೇಲೆ ಮುತ್ತು ಕೊಟ್ಟರು. ಆಗ ನನ್ನ ತಾವರೆ ಅವರ ದೊಣ್ಣೆಯನ್ನು ಗಟ್ಟಿಯಾಗಿ ಹಿಡಿಯಿತು. ಪ್ರತಿಯೊಂದು ಸ್ಟ್ರೋಕ್ ನನ್ನನ್ನು ಸುಖದಲ್ಲಿ ಮುಳುಗಿಸಿತು. ಅರ್ಚನಾ, ನಿನ್ನ ಮುದುಡಿದ ತಾವರೆ ತುಂಬಾ ಟೈಟ್ ಆಗಿದೆ ಎಂದು ನನ್ನ ತೊಡೆಗಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ತಮ್ಮ ಹತ್ತಿರಕ್ಕೆ ಎಳೆದರು. ನನ್ನ ಸೊಂಟ ಅವರ ಲಯಕ್ಕೆ ಮ್ಯಾಚಾಯಿತು. ನನ್ನ ಎದೆಗುಂಡುಗಳು ಅವರ ಎದೆಯ ಮೇಲೆ ಒತ್ತುತ್ತಾ ಸುಖದಲ್ಲಿ ತೇಲಿದೆ. ನನ್ನ ಮೊದಲ ಅನುಭವ ಸ್ವರ್ಗದಂತೆ ಅನಿಸಿತು. ಅವರು ಸ್ಪೀಡ್ ಹೆಚ್ಚಿಸಿದರು. ನನ್ನ ತಾವರೆ ಸುಖದಿಂದ ಉಬ್ಬಿತು. ಕ್ಲೈಮ್ಯಾಕ್ಸ್ ಹತ್ತಿರ ಬಂತು. ನನ್ನ ಉಸಿರಾಟ ವೇಗವಾಯಿತು. ಇದ್ದಕ್ಕಿದ್ದಂತೆ ನನ್ನ ಮೈ ನಡುಗಿತು. ಸರ್, ನನಗೆ ಬರುತ್ತಿದೆ ಎಂದು ನಾನು ಕಿರುಚಿದೆ. ನನ್ನ ತಾವರೆ ಅವರ ದೊಣ್ಣೆಯನ್ನು ಗಟ್ಟಿಯಾಗಿ ಹಿಡಿಯಿತು. ನನಗೆ ಕ್ಲೈಮ್ಯಾಕ್ಸ್ ಬಂದ ನಂತರ ಅವರು, ಅರ್ಚನಾ, ನೀನು ಅಮೇಜಿಂಗ್ ಎಂದು ಹೊರಗೆ ಕಮ್ ಮಾಡಿದರು. ಟಿಶ್ಯೂ ತೆಗೆದುಕೊಂಡು ಸೂಕ್ಷ್ಮವಾಗಿ ನನ್ನ ತಾವರೆ ಒರೆಸಿ ಜೀನ್ಸ್ ಕವಚ ಸರಿಪಡಿಸಲು ಸಹಾಯ ಮಾಡಿದರು. ನಾನು ಟೇಬಲ್ ಮೇಲಿಂದ ಕೆಳಗೆ ಇಳಿದು ನಾಚಿಕೆಯಿಂದ ಕೆಳಗೆ ನೋಡಿದೆ. ಸರ್, ಇದು ನನ್ನ ಫಸ್ಟ್ ಟೈಮ್. ಹೊಸತಾಗಿ ಅನಿಸುತ್ತಿದೆ ಎಂದು ನಾನು ಹೇಳಿದೆ. ಅವರು ನನ್ನ ಗಲ್ಲವನ್ನು ಹಿಡಿದು ಮೇಲೆತ್ತಿ, ಅರ್ಚನಾ, ನಿನ್ನ ಮೊದಲ ಅನುಭವವನ್ನು ನೀನು ಎಂಜಾಯ್ ಮಾಡಿದೀಯಾ ತಾನೆ? ಇದು ನಮ್ಮ ರಹಸ್ಯ ಎಂದು ಸೊಂಟವನ್ನು ಸಾಫ್ಟಾಗಿ ಮುಟ್ಟಿದರು. ಸುಖ, ನಾಚಿಕೆ, ಹೊಸ ಬಂಧ ನನ್ನಲ್ಲಿ ಸೇರಿಕೊಂಡವು. ನಾವು ಬಟ್ಟಗಳನ್ನು ಸರಿಪಡಿಸಿಕೊಂಡೆವು. ಸರ್, ನನ್ನ ಪೇಪರ್ ನೋಡಿ, ಅರ್ಚನಾ, ನೀನು ಚೆನ್ನಾಗಿ ಬರೆದಿದ್ದೀಯಾ, ಫುಲ್ ಮಾರ್ಕ್ಸ್ ಎಂದು ಕಣ್ಣು ಹೊಡೆದರು. ನಾನು ನಾಚಿಕೆಯಿಂದ ಥ್ಯಾಂಕ್ಸ್ ಸರ್ ಅಂದೆ. ಆದರೆ ಇದು ನಮ್ಮ ಸೀಕ್ರೆಟ್ ಆಗಿಯೇ ಇರಬೇಕು ಅಂದೆ. ಆಗ ಅವರು, ಅರ್ಚನಾ, ಅದು ನಮ್ಮ ರಹಸ್ಯ. ಆದರೆ ನಿನ್ನ ತೊಡೆಗಳನ್ನು ನೋಡಿದರೆ ನನಗೆ ಇನ್ನೂ ತುಂಬಾ ಟ್ರೈ ಮಾಡಬೇಕು ಎನ್ನಿಸುತ್ತಿದೆ ಎಂದು ಸಾಫ್ಟಾಗಿ ಮುಟ್ಟಿದರು. ಸುಖ, ನಾಚಿಕೆ ಬೆರೆತು ನಾನು ಟೀಸ್ ಮಾಡುತ್ತಾ, ಸರ್, ಹಾಗೆ ಯಾಕೆ ಮಾತನಾಡುತ್ತಿದ್ದೀರಾ ಅಂದೆ. ಅವರು ನಕ್ಕು, ನಂತರ ನೋಡೋಣ ಬಿಡು ಅಂದರು. ಹಾಸ್ಟೆಲ್ಗೆ ಹಿಂತಿರುಗಿದ ನಂತರ ಅಂದು ನಡೆದಿದ್ದೆಲ್ಲ ನನ್ನ ಮನಸ್ಸಿನಲ್ಲಿ ರೀಪ್ಲೇ ಆಗುತ್ತಿತ್ತು. ಸರ್ ದೊಣ್ಣೆ, ನನ್ನ ತಾವರೆಯಲ್ಲಿ ಇದ್ದ ಫೀಲಿಂಗ್, ಎದೆಗಳ ಮೇಲೆ ಅವರ ಕೈಗಳು, ಸೊಂಟದ ಮೇಲಿನ ಸ್ಪರ್ಶ, ಅದೆಲ್ಲ ನನ್ನನ್ನು ಹೊಸ ಆಸೆಗಳತ್ತ ತಳ್ಳಿತ್ತು. ಮುಂದಿನ ವೀಕೆಂಡ್ಗಳಲ್ಲಿ ಅವರು ನನಗೆ ಕಾಲ್ ಮಾಡಿದಾಗ ನಾನು ಟೈಟ್ ಡ್ರೆಸ್ಗಳನ್ನು ಹಾಕಿಕೊಂಡು ಅವರನ್ನು ಸೂಕ್ಷ್ಮವಾಗಿ ರೊಚ್ಚಿಗೆಬ್ಬಿಸುತ್ತಿದ್ದೆ. ನಮ್ಮಿಬ್ಬರ ನಡುವೆ ಒಂದು ರಹಸ್ಯ ಬಂಧ ಉಂಟಾಯಿತು. ಅದು ನಿಷಿದ್ಧವಾದ ಸುಖಗಳಿಂದ ತುಂಬಿತ್ತು. ಒಂದು ಹೊಸ ಪ್ರಯಾಣ ಪ್ರಾರಂಭವಾಯಿತು.